ಎಷ್ಟು ದಿನಗಳ ಕಾಲ ಈಗಲ್ಟನ್ ರೆಸಾರ್ಟ್ನಲ್ಲಿ ತಂಗಿದ್ದ ಗುಜರಾತ್ ಕಾಂಗ್ರೆಸ್ ಶಾಸಕರು ಅಹಮದಾಬಾದ್ಗೆ ತೆರಳಿದ್ರು. ನಿನ್ನೆ ತಡರಾತ್ರಿ 1:30ರ ಸುಮಾರಿಗೆ ಈಗಲ್ಟನ್ ರೆಸಾರ್ಟ್ನಿಂದ 2 ಐರಾವತ ಬಸ್ಗಳಲ್ಲಿ ಶಾಸಕರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ರು. ಕಳೆದ 9 ದಿನಗಳಿಂದ ಗುಜರಾತ್ ಶಾಸಕರು ಈಗಲ್ಟನ್ ರೆಸಾರ್ಟ್ನಲ್ಲಿ ತಂಗಿದ್ರು. ರಾಮನಗರ ಎಸ್ಪಿ ರಮೇಶ್ ಬಾನತ್ ನೇತೃತ್ವದಲ್ಲಿ ಶಾಸಕರಿದ್ದ ಬಸ್ಗಳಿಗೆ ಬಂದೋಬಸ್ತ್ ನೀಡಲಾಗಿತ್ತು. ನಂತರ ಶಾಸಕರು ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣ ಬೆಳೆಸುತ್ತಾರೆ ಎನ್ನಲಾಗಿತ್ತು. 44 ಮಂದಿ ಶಾಸಕರಿಗೆ ರೆಸಾರ್ಟ್ನಿಂದ ಏರ್ಪೋರ್ಟ್ವರೆಗೂ ಇಂಧನ ಸಚಿವ ಡಿಕೆ ಶಿವಕುಮಾರ್ ಕೂಡ ಸಾಥ್ ನೀಡಿದ್ರು. ಆದರೆ ಅವರು ಅಹಮದಾಬಾದ್ನತ್ತ ಪ್ರಯಾಣವನ್ನ ಬೆಳೆಸಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ನಾಳೆ ಗುಜರಾತ್ನಲ್ಲಿ ರಾಜ್ಯಸಭೆಗೆ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ತನ್ನ ಅಭ್ಯರ್ಥಿ ಅಹಮದ್ ಪಟೇಲ್ರನ್ನ ಗೆಲ್ಲಿಸೋಕೆ ನಾನಾ ಸರ್ಕಸ್ ಮಾಡ್ತಾ ಇದೆ. ಇನ್ನು ಗುಜರಾತ್ನಲ್ಲಿದ್ರೆ ಬಿಜೆಪಿಯ ಕುದುರೆ ವ್ಯಾಪಾರದ ಭಯ ಇದ್ದಿದ್ರಿಂದ ಶಾಸಕರು ಇದಕ್ಕೆ ಮಣಿಬಹುದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರನ್ನ ಕೂಡ ಕರ್ನಾಟಕಕ್ಕೆ ಶಿಫ್ಟ್ ಮಾಡಿತ್ತು. ಶಾಸಕರನ್ನ ನೋಡಿಕೊಳ್ಳುವ ಉಸ್ತುವಾರಿಯನ್ನ ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ವಹಿಸಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಅಂತೂ ಗುಜರಾತ್ನ ಕಾಂಗ್ರೆಸ್ ಶಾಸಕರ ಕರ್ನಾಟಕ ಟೂರ್ ಸಂಪೂರ್ಣಗೊಂಡಿರುವುದು, ದೆಹಲಿಯತ್ತ ಹೋಗ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಅಹಮದಾಬಾದ್ಗೆ ಹೊರಟಿದ್ದಾರೆ ಅನ್ನೋದು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಖಂಡಿತವಾಗ್ಲೂ ಅವರು ನೇರವಾಗಿ ಈಗಲ್ಟನ್ ರೆಸಾರ್ಟ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಅಲ್ಲಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ಗುಜರಾತ್ನಿಂದ ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಂತ ಅಹಮದ್ ಪಟೇಲ್ ಅವರನ್ನ ಭೇಟಿ ಮಾಡ್ತಾರೆ. ರಾಖಿ ಹಬ್ಬದ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವರ ಕಡೆಯಿಂದ ರಾಖಿಯನ್ನ ಕೂಡ ಕಟ್ಟಿಸ್ಕೊಂಡು ನಂತರ ಗುಜರಾತ್ಗೆ ಹಿಂತಿರುಗ್ತಾರೆ ಅನ್ನೋ ಒಂದು ಮಾಹಿತಿ ಮುಂಚೆ ಸಿಗ್ತಾ ಇತ್ತು. ಆದ್ರೆ ಹೈಕಮಾಂಡ್ ನಾಯಕರು ಭೇಟಿಗೆ ಸಮಯವನ್ನ ನಿಗದಿ ಮಾಡದ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ 1:30ರ ಸುಮಾರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಗುಜರಾತ್ನ ಅಹಮದಾಬಾದ್ಗೆ ನೇರವಾಗಿ ಅವರು ಪ್ರಯಾಣವನ್ನ ಬೆಳೆಸೋ ಒಂದು ಸಂದರ್ಭದಲ್ಲಿ ಇಂಧನ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ತನಕ ಗುಜರಾತ್ ಕಾಂಗ್ರೆಸ್ ಶಾಸಕರಿಗೆ ಸಾಥನ್ನ ನೀಡಿದ್ರು. ಇನ್ನು ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ನಿಗದಿಯಾಗದ ಹಿನ್ನೆಲೆಯಲ್ಲಿ ಅವರು ನೇರವಾಗಿ ಅಹಮದಾಬಾದ್ಗೆ ತೆರಳಿದ್ದಾರೆ. ಇನ್ನು ನಾಳೆ ರಾಜ್ಯಸಭಾ ಚುನಾವಣೆಗೆ ಮತದಾನ ನಡೆಯಲಿದ್ದು ಅವರೆಲ್ಲರೂ ಅಹಮದ್ ಪಟೇಲ್ನ ಗೆಲ್ಲಿಸಲಿಕ್ಕೆ ಸಾಕಷ್ಟು ಒಂದು ಚುರುಕಿನ ಕೆಲಸವನ್ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ನಾಳೆ ಮತದಾನ ನಡೆಯುತ್ತೆ. ಅಹಮದ್ ಪಟೇಲ್ಗೆ ಅವರು ತಮ್ಮ ಮತವನ್ನು ಚಲಾಯಿಸಲಿದ್ದಾರೆ. ಇನ್ನು ಇವತ್ತೇನಾದ್ರೂ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಭೇಟಿಗೆ ಕಾಲಾವಕಾಶ ಸಿಕ್ಕಿದ್ದೇ ಆಗಿದ್ದಲ್ಲಿ ಅವರು ನೇರವಾಗಿ ದೆಹಲಿಗೆ ತೆರಳುತ್ತಾ ಇದ್ರು. ಇಂದು ಸಂಜೆ ವೇಳೆಗೆ ಅಹಮದಾಬಾದ್ಗೆ ವಾಪಸ್ ಆಗ್ತಾ ಇದ್ರು, ಹಿಂತಿರುಗ್ತಾ ಇದ್ರು. ಆದ್ರೆ ಅವರ ಭೇಟಿಗೆ ಅವಕಾಶ ಸಿಗದೇ ಇರೋದ್ರಿಂದ ಅವರು ಅಹಮದಾಬಾದ್ಗೆ ಹೋಗಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ ತಿಳಿದು ಬಂದಿರುವಂತದ್ದು. ಇನ್ನು ಕಳೆದ 1 ವಾರದಿಂದ ಇಲ್ಲೇ ಬಿಡ್ಬಿಟ್ಟಂತ ಶಾಸಕರು ಈಗ ನೇರವಾಗಿ ಅಹಮದಾಬಾದ್ಗೆ ತೆರಳಿದ್ದಾರೆ. ರೈಟ್, ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ.